ಎಲ್ಲರಿಗೂ ರಾಮ್ ರಾಮ್. ಇವತ್ತು ನಾನು ಮಾತಾಡ್ತಿರುವಂಥ ವಿಷಯ ಮೆನ್ಸ್ಟ್ರುವಲ್ ಕಪ್. ತಮ್ಮನೇಲಿ ನೋಡಿರ್ತೀರ, ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಮೆನ್ಸ್ಟ್ರುವಲ್ ಕಪ್ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರೋದಿಲ್ಲ. ಇನ್ನೂ ಕೂಡ ಕ್ಲಾತ್ಸ್ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸ್ಯಾನಿಟರಿ ನ್ಯಾಪ್ಕಿನ್ಸೇ ಯೂಸ್ ಮಾಡ್ತಿರುವಂಥದ್ದು. ಹಾಗಾಗಿ ಮೆನ್ಸ್ಟ್ರುವಲ್ ಕಪ್ ತುಂಬ ಈಸಿ, ಸುಲಭವಾಗಿ, ಏನು ನಿಮಗೆ ಫ್ರೆಂಡ್ಲಿ ಆಗಿರುತ್ತೆ, ತುಂಬ ಈಸಿಯಾಗಿ ಯೂಸ್ ಮಾಡುವಂಥದ್ದು. ಹಾಗಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ, ಆದರೆ ಇನ್ನೂ ಕೂಡ ಯೂಸ್ ಮಾಡದೇ ಇರೋರು ಕೂಡ ತುಂಬ ಜನ ಇದ್ದಾರೆ. ಅವರಿಗೋಸ್ಕರ ಹೇಳ್ತಾ ಇದ್ದಾನೆ, ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದರ ಅನುಕೂಲತೆಗಳು ಮತ್ತು ಹೇಗೆ ಯೂಸ್ ಮಾಡೋದು ಎಲ್ಲ ನೋಡುವ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಈ ಮೆನ್ಸ್ಟ್ರುವಲ್ ಕಪ್ ರಬ್ಬರ್ ಅಥವಾ ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರ್ತಾರೆ. ಈ ಥರ ಬರ್ತದೆ, ಕೊಳವೆ ಆಕಾರದ ಒಂದು ಈ ಟೈಪ್ ಇರುವಂತಹ ಈ ಥರ ಹೋಲ್ ಇರುತ್ತೆ. ಈ ಟೈಪಲ್ಲಿ ಇರುತ್ತೆ ನೋಡಿ, ಹೀಗೆ ಒಂದು ಥ್ರೆಡ್ ಇರುತ್ತೆ ಈ ಥರ ಇಟ್ಕೊಳ್ಳಿಕ್ಕೆ. ಈ ಟೈಪ್ ಇರುವಂತಹ ಒಂದು ಕಪ್. ಈ ಮೆನ್ಸ್ಟ್ರುವಲ್ ಕಪ್ಪಲ್ಲಿ ಸೈಜಸ್ ಇರುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್. ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಮ್ ಸೈಜ್ ತುಂಬ ಸೂಟೇಬಲ್ ಆಗಿರುತ್ತೆ. ಮೀಡಿಯಮ್ ಸೈಜನ್ನೇ ತಗೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೇನೆ. ಮತ್ತು ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ಯಾವುದೇ ಬ್ರ್ಯಾಂಡ್ ವಿಡಿಯೋಸ್ ಅಲ್ಲ. ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಮಾಡ್ತಾ ಇರೋವಂಥದ್ದು. ಯಾರು ಯೂಸ್ ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ, ಇನ್ನೊಂದು ಸಹ ಯೂಸ್ ಮಾಡಲಿಕ್ಕೆ ಇದ್ದಾಗ ಯಾವರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಇನ್ಫಾರ್ಮೇಷನ್, ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ವಿಷಯದಿಂದ ಇದನ್ನು ವಿಡಿಯೋನ ಮಾಡ್ತಾ ಇರೋವಂಥದ್ದು. ಇನ್ನು ಆಲ್ಮೋಸ್ಟು ಈ ಹೆರಿಗೆ ಆದವರಿಗೆಲ್ಲ ತುಂಬ ಯೂಸ್ಫುಲ್ಲು, ಅವರಿಗೆ ತುಂಬ ಸುಲಭವನ್ನು ಆಗ್ತದೆ. ಮೆನ್ಸ್ಟ್ರುವಲ್ ಕಪ್ಪನ್ನು ಯೂಸ್ ಮಾಡೋದ್ರಿಂದ ಸುಲಭವಾಗಿ ಯೂಸ್ ಮಾಡಬಹುದು. ಕೆಲವರಿಗೆ ಸಾಮಾನ್ಯವಾಗಿ ಫಸ್ಟಿಗೆಲ್ಲ ನೋವು ಈ ಥರ ಎಲ್ಲ ಅನ್ನಿಸ್ಬೋದು. ಬಟ್ ಆಟೋಮೆಟಿಕಲಿ ನೀವು ಯೂಸ್ ಮಾಡ್ತಾ ಬಂದಾಗೆ ನಿಮಗೆ ಅದನ್ನು ಯೂಸ್ ಮಾಡುವ ಮೆಥಡ್ ಎಲ್ಲ ಕರೆಕ್ಟಾಗಿ ಗೊತ್ತಾದ ಮೇಲೆ ನಿಮ್ಗೆ ಯಾವುದು ಕೂಡ ನೋವು ಅನ್ನೋ ಥರ ಫೀಲ್ ಆಗೋದಿಲ್ಲ. ಮತ್ತು ಇದರಿಂದ ಯಾವುದೇ ನಿಮಗೆ ಕೆಲವರಿಗೆಲ್ಲ ಇಚಿಂಗ್ ಈ ಥರದ್ದೆಲ್ಲ ಇರುತ್ತೆ. ಕ್ಲಾತ್ಸ್ ಯೂಸ್ ಮಾಡಿದರೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್, ಈ ಥರ ತೊಡೆ ಸಂದಿ ಈ ಟೈಪಲ್ಲೆಲ್ಲ ತುಂಬ ಇಚಿಂಗ್ಸ್ ಈ ಟೈಪೆಲ್ಲ ತುರಿಕೆ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ತುರಿಕೆ ಈ ಥರದ್ದೆಲ್ಲ ಆಗೋದಿಲ್ಲ. ಸ್ವಿಮ್ಮರ್ಸ್ ಕೂಡ ಇದನ್ನೇ ಯೂಸ್ ಮಾಡೋದು ಅಂತ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ಒಂದು ಡ್ರಾಪ್ ಕೂಡ ಲೀಕೇಜ್ ಇರೋದಿಲ್ಲ. ಯಾವುದೇ ಸ್ವಲ್ಪ ಸಹ ಲೀಕೇಜ್ ನಿಮಗೆ ಬರೋದಿಲ್ಲ. ಎಲ್ಲಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಮಾರ್ನಿಂಗ್ ನೀವು ಹಾಕಿದರೆ ನೈಟೇ ಚೇಂಜ್ ಮಾಡಬಹುದು. 4 ಗಂಟೆಯಿಂದ 12 ಗಂಟೆವರೆಗೆ, ಅಂದರೆ ಮಿನಿಮಮ್ 4 ಗಂಟೆ, ಮ್ಯಾಕ್ಸಿಮಮ್ 12 ಗಂಟೆವರೆಗೆ. ಅಂದರೆ ಬೆಳಿಗ್ಗೆ ನೀವು 8 ಗಂಟೆಗೆ ಹಾಕಿದರೆ ರಾತ್ರಿ 8 ಗಂಟೆಗೆ ಚೇಂಜ್ ಮಾಡಬಹುದು. ಅಲ್ಲಿ ಚೇಂಜ್ ಅಂದರೆ ಅದನ್ನು ಥ್ರೋ ಮಾಡಿ ಅದನ್ನೇ ಯೂಸ್ ಮಾಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಮಧ್ಯದಲ್ಲಿ ತೆಗೆದು ತೊಳಿಬೇಕು ಈ ಥರ ಏನೆಲ್ಲ ಏನೂ ಇಲ್ಲ. ನಿಮಗೆ ಕಿರಿಕಿರಿ ಆಗೋದಿಲ್ಲ. ಬಟ್ ನೀವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಈ ಥರದ್ದೆಲ್ಲ ಯೂಸ್ ಮಾಡೋದ್ರಿಂದ ನೀವು ಎಲ್ಲಿಗಾದರೂ ಹೋಗಿರ್ತೀರ ಎಲ್ಲ, ಆವಾಗ ನೀವು ಚೇಂಜ್ ಮಾಡಲೇಬೇಕಾಗುತ್ತೆ. 6 ಅವರ್ಸ್ ಅಷ್ಟೇ ಸ್ಯಾನಿಟರಿ ನ್ಯಾಪ್ಕಿನ್ಸಿಗೆ, ಆಗ ಚೇಂಜ್ ಮಾಡಲೇಬೇಕಾಗುತ್ತೆ. ಆದರೆ ಇದು ಆ ಥರ ಅಲ್ಲ. ನೀವು ಎಲ್ಲಿ ಹೋದರೂ ಕೂಡ ಬೆಳಿಗ್ಗೆ ಹಾಕ್ಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ಏನು ಫೀಲೇ ಆಗೋದಿಲ್ಲ. ಹೇಗೆ ನಾರ್ಮಲ್ ಡೇಸಲ್ಲಿ ಯಾವ ಥರ ಇರ್ತೀರ ಅದೇ ಥರ ಇರಬಹುದು. ರಾತ್ರಿ ಅದನ್ನು ಚೇಂಜ್ ಮಾಡಿದರೆ 12 ಅವರ್ಸ್, ಮ್ಯಾಕ್ಸಿಮಮ್ 12 ಅವರ್ಸ್. ಅಂದರೆ ಇದು ಪ್ರೈಸ್ ಕೂಡ ಅಷ್ಟೇ. ನಿಮಗೆ ಪ್ರೈಸ್ ಬೇರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮಂತ್ಲಿ ನಿಮಗೆ ಇನ್ವೆಸ್ಟ್ ಮಾಡ್ತಾನೆ ಇರಬೇಕಾಗುತ್ತೆ. ಆದರೆ ಈ ಒಂದ್ಸರಿ ತೊಗೊಂಡ್ರೆ ಸಾಕು. ಸಿರೋನಲ್ ಕಪ್ ಏನಿದೆಲ್ಲ ಇದನ್ನು ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ ಸಾಕು. 250, ನಾನು ತೊಗೊಂಡಿರುವಂಥದ್ದು 250 ರುಪೀಸ್ ಇದ್ದು. ಸಿರೋನಾ ಅಂತ ಬ್ರ್ಯಾಂಡ್. ಬೇಕಿದ್ರೆ ತುಂಬ ಬ್ರ್ಯಾಂಡಲ್ಲೆಲ್ಲ ಬರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದರೂ ಇಷ್ಟ ಇದ್ದವರು ಲಿಂಕನ್ನು ಓಪನ್ ಮಾಡಿ ಬೈ ಮಾಡಬಹುದು. ಬೇರೆ ಬೇರೆ ರೇಂಜಲ್ಲಿ ಕೂಡ ಅವೈಲೇಬಲ್ ಇದೆ. ತುಂಬ ಜಾಸ್ತಿ ರೇಂಜಿಂದು ಅವೈಲೇಬಲ್ ಇದೆ. ಇದನ್ನು ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ ಆಯಿತು. ತುಂಬ ಟೈಮ್ ಯೂಸ್ ಮಾಡ್ಬೋದು. ನಿಮಗೆ ಅದು 1 ವರ್ಷ 2 ವರ್ಷ ಈ ಥರ ತುಂಬ ಟೈಮ್ ಯೂಸ್ ಮಾಡಬಹುದು. ಆದರೆ ನಿಮಗೆ ಇದಾದರೆ ಪ್ಯಾಡ್ಸ್ ಆದರೆ ಯೂಸ್ ಅಂದರು, ಹಾಗೆ ಮಂತ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತು ಇದನ್ನು ನೀವು ಇಚಿಂಗ್ ಈ ಥರದ್ದೆಲ್ಲ ತುಂಬ ಬೇರೆ ಟೈಮಲ್ಲಿ ನಿಮಗೆ ಉರಿ ಈ ಥರದ್ದೆಲ್ಲ ಇರುತ್ತೆ. ಆದರೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ ಥರ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಬಹುದು. ಮೆನ್ಸ್ಟ್ರುವಲ್ ಕಪ್ ಇನ್ಸರ್ಟ್ ಮಾಡುವಾಗ ನಾವು ಟಾಯ್ಲೆಟಿಗೆ ಕೂತ್ಕೊಳ್ಳುವ ಪೊಸಿಷನಲ್ಲಿ ಕೂತ್ಕೊಂಡು ಇನ್ಸರ್ಟ್ ಮಾಡೋದ್ರಿಂದ ಸುಲಭವಾಗಿ ಹಾಕಬಹುದು. ತುಂಬ ಜನಕ್ಕೆ ಹೇಗೆ ಯೂಸ್ ಮಾಡುವುದು ಅಂತ ತುಂಬ ಒಂದು ಪ್ರಾಪರಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಪ್ರಾಪರಾಗಿ ಇವತ್ತು ಹೇಳ್ತಾ ಇದ್ದೇನೆ. ಈ ಥರ ಒಂದು ಕೊಳವೆ ಆಕಾರದ ಕಪ್ಪು, ಇಲ್ಲಿ ನೋಡಿ ಈ ಟೈಪ್ ಇಲ್ಲಿ ಹೋಲ್ ಇರುತ್ತೆ. ಇದನ್ನು ಹಾಕುವಾಗ ನಾವು ಈ ಟೈಪ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಇದನ್ನು ಈ ಥರ ಇಷ್ಟು ಬಗ್ಗಿಸಬೇಕಾಗುತ್ತೆ. ಇದು ಸಿಂಪಲ್ ಮೆಥಡ್, ಯೂಸ್ ಮಾಡುವಂತಹ ಮೆಥಡ್. ಈ ಥರ ಮಾಡಿ, ಇದು ವೆರಿ ಯೂಸ್ಫುಲ್ ಮೆಥಡ್. ಈ ಥರನೇ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಈ ಟೈಪ್ ಮಾಡಿಬಿಟ್ಟು ಈಗ ಹೀಗಿದ್ದರೆ ಈ ಥರ ಹಾಕಬೇಕು. ಅದು ಎಲ್ಲಿವರೆಗೆ ಹೋಗಬೇಕು ಅಂದರೆ ಇಲ್ಲಿ ತನಕ ಹೋಗಿ ಕೂತ್ಕೊಳ್ಬೇಕು. ಈ ಥರ ಇಷ್ಟು ಹೋಗಿ ಕೂತ್ಕೊಳ್ಬೇಕು ನೋಡಿ, ಹೀಗೆ ಇಷ್ಟು ಹೋಗಿ ಕೂತ್ಕೊಳ್ಬೇಕಾಗುತ್ತೆ. ಈ ಟೈಪಲ್ಲೇ ಕೂತ್ಕೊಳ್ಬೇಕು. ಮತ್ತು ನಿಮಗೆ ಯಾವುದೇ ಮೂತ್ರಕ್ಕೆ ಈ ಥರ ಹೋಗಬೇಕಿದ್ರು, ಟಾಯ್ಲೆಟಿಗೆ ಹೋಗಬೇಕಿದ್ರು ಯಾವಾಗಲೂ ಇದನ್ನು ತೆಗಿಬೇಕಂತಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೀಗೆ ಯೂಸ್ ಮಾಡಲಿಕ್ಕೆ
ರಾತ್ರಿ ಬೆಳಿಗ್ಗೆ 8 ಗಂಟೆಗೆ ಹಾಕಿದರೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಅದನ್ನು ಥ್ರೋ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಈ ಟೈಪಲ್ಲಿ ಹಾಕಲಿಕ್ಕೆ ನೋಡಿ, ಸರಿಯಾದ ಮೆಥಡ್ ಇದು. ನೆಕ್ಸ್ಟ್ ತೆಗೆಯುವಾಗ ಇದು ಇಟ್ಕೊಂಡು ಎಳಿಬಾರ್ದು, ನೋವಾಗುತ್ತೆ. ಸ್ವಲ್ಪ ಈ ಟೈಪ್ ಮಾಡಿ ಈ ಥರ ಟ್ವಿಸ್ಟ್ ಮಾಡಿ ಆವಾಗ ವ್ಯಾಕ್ಯೂಮ್ ಬಿಟ್ಕೊಳ್ಳುತ್ತೆ. ಈ ಥರ ತೆಗಿಬೇಕಾಗುತ್ತೆ ನೋಡಿ. ಹೀಗೆ ಈ ಥರ ತೆಗೆಯೋದ್ರಿಂದ ಈ ಟೈಪ್ ಬರುತ್ತೆ. ಇಲ್ಲ ನೋಡಿ, ಹೀಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ನಾನು. ಇದರಲ್ಲಿ ಬೇರೆ ಬೇರೆ ಶೇಪ್ಸಲ್ಲಿ ಹಾಕ್ಬೋದು. ಕೆಲವೊಬ್ಬರು ಈ ಶೇಪಲ್ಲಿ ಸಹ ಹಾಕ್ತಾರೆ, ಈ ಥರ ಈ ಶೇಪಲ್ಲಿ ಹಾಕ್ತಾರೆ, ಕೆಲವೊಬ್ಬರು ಆ ಶೇಪಲ್ಲಿ ಹಾಕ್ಬೋದು. ನಾನು ಸುಲಭವಾದ ಮೆಥಡಲ್ಲಿ ಸಿ ಆಕಾರದಲ್ಲಿ ಹಾಕ್ತಾರೆ ಕೆಲವೊಬ್ಬರು, ಈ ಥರ ಸಿ ಆಕಾರ ಅಂತ ಹೇಳ್ತಾರೆ. ಈ ಥರ ಹಾಕೋದನ್ನು ತೋರಿಸ್ತಾ ಇದ್ದೇನೆ ನಾನು. ಇದನ್ನು ತೊಗೊಂಡು ಈ ಥರ ಒಳಗೆ ಹಾಕಿ ಈ ಟೈಪ್ ಮಾಡಿ ಇಟ್ಕೊಳ್ಬೇಕು ನೋಡಿ. ಈ ಥರ ಮಾಡಿಬಿಟ್ಟು ನಾವು ಹಾಕುವಂಥ ಮೆಥಡ್ ಪ್ರಾಪರಾಗಿ ತೋರಿಸ್ತಾ ಇದ್ದಾನೆ. ಲೈಕ್ ದಿಸ್ ಟೈಪ್ ಈ ಥರ ಹಾಕಿ ಈಗ ವ್ಯಾಕ್ಯೂಮಲ್ಲಿ ಒಳಗೆ ಹೋದ ತಕ್ಷಣ ಏನಾಗುತ್ತೆ, ಏರ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಏರ್ ಟೈಟಾಗಿ ಕೂತ್ಕೊಂಡು ಈ ಥರ ಓಪನ್ ಆಗಬೇಕು ಒಳಗಡೆ ಸೈಡಿಂದ ದ ಫ್ಲೂಯಿಡ್ ಏನು ಬರುತ್ತಲ್ಲ ಅದು ಇಲ್ಲಿ ಶೇಖರಣೆ ಆಗುತ್ತೆ. ಈ ಥರ ನಿಮಗೆ ಸ್ವಿಮ್ಮರ್ಸ್ ಕೂಡ ಇದನ್ನೇ ಯೂಸ್ ಮಾಡುವಂಥದ್ದು. ಟಾಯ್ಲೆಟಿಗೆ, ರೀಸಸ್ಸಿಗೆ ಯಾವುದಕ್ಕೆ ಹೋದರೂ ಕೂಡ ಇದನ್ನು ತೆಗಿಬೇಕಾದ ಅವಶ್ಯಕತೆ ಇಲ್ಲ. ನಾವು ಬೆಳಿಗ್ಗೆ ಒಮ್ಮೆ ಏನು ತೆಗಿತೇವೆ ಆವಾಗ ಕ್ಲೀನ್ ಮಾಡಿ ಕೈಗಳನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಯಾವಾಗಲೂ. ಆವಾಗ ಇನ್ಫೆಕ್ಷನ್ ಈ ಥರದ್ದು ಯಾವುದೇ ತಾಗೋದಿಲ್ಲ. ಈ ಥರದ್ದು ನೋಡಿ, ಓಪನ್ ಮಾಡ್ಬೇಕಾದ್ರೆ ಇದನ್ನು ಎಳಿಬೇಡಿ, ಇದನ್ನ ಎಳಿದ್ರೆ ನೋವಾಗುತ್ತೆ. ಸ್ವಲ್ಪ ಕೈಯನ್ನು ಈ ಥರ ಒಳಗೆ ಹಾಕಿ ಇದನ್ನು ಒತ್ತಬೇಕು. ಈ ಥರ ಒತ್ತಿ ಈ ಥರ ಟ್ವಿಸ್ಟ್ ಮಾಡಿದಾಗ ವ್ಯಾಕ್ಯೂಮ್ ಬಿಟ್ಕೊಳ್ಳುತ್ತೆ. ಅದನ್ನು ಈ ಟೈಪು ಹೀಗೆ ಓಪನ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ. ಈ ಥರ ಇದನ್ನು ಥ್ರೋ ಮಾಡಿದರೆ ಆಯಿತು. ಲಿಕ್ವಿಡ್ ಏನಿದ್ರಲ್ಲಿ ಶೇಖರಣೆ ಆಗಿರುತ್ತೆ ಅದನ್ನು ಥ್ರೋ ಮಾಡಿದರೆ ಆಯಿತು. ತುಂಬ ಸುಲಭ ಯೂಸ್ ಮಾಡಲಿಕ್ಕೆ. ಯಾರಿಗೆ ಗೊತ್ತಿಲ್ಲ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಎಕೋ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಮೆನ್ಸ್ಟ್ರುವಲ್ ಕಪ್ ನಿಮಗೆ ಎಕೋ ಫ್ರೆಂಡ್ಲಿ ಅಂದರೆ ನೀವು ಈಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಈ ಥರದ್ದೆಲ್ಲ, ಪ್ಯಾಡ್ಸ್ ಈ ಥರದ್ದೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಡಬೇಕಾಗುತ್ತೆ. ಡಸ್ಟ್ಬಿನ್, ಕೆಲವರೆಲ್ಲ ಡಸ್ಟ್ಬಿನ್, ಟಾಯ್ಲೆಟ್ಸ್ ಈ ಥರದಕ್ಕೆಲ್ಲ ಥ್ರೋ ಮಾಡ್ತಾರೆ. ಆದರೆ ಇದು ನಿಮಗೆ ಎಲ್ಲಿ ಬಿಸಾಡುವಂಥದ್ದಿಲ್ಲ. ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ, ಪರಿಸರವನ್ನು ಹಾಳು ಮಾಡುವಂಥದ್ದು ಯಾವುದೂ ಇಲ್ಲ. ಮತ್ತು ಬಜೆಟ್ ಫ್ರೆಂಡ್ಲಿ, ಪ್ರೈಸ್ ಕೂಡ ಲೆಸ್ ಕಂಪೇರ್ ಟು ಬೇರೆ ಯಾವುದಕ್ಕಾದ್ರೂ ಕಂಪೇರ್ ಮಾಡಿದರೆ ಇದು ಪ್ರೈಸ್ ಕೂಡ ನಿಮಗೆ ಈಸಿಯಾಗಿ ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ ಆಯಿತು. ನಂತರ ಇದನ್ನು ಬಳಸುವುದು ಹೇಗೆ ಅಂದರೆ, ನಾವು ಫಸ್ಟ್ ಕೈಯೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ನಾವು ಅದಕ್ಕೆ ಲಿಕ್ವಿಡ್ಸ್ ಬರುತ್ತೆ. ನಿಮ್ಗೆ ಯೂಸ್ ಮಾಡಿದ ಮೇಲೆ ತೊಳೆಯುವಂಥ ಲಿಕ್ವಿಡ್ಸ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಅದಿಲ್ಲದಿದ್ದರೆ ನೀವು ಬಿಸಿ ಕಾದಿದ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಬಿಸಿ ಕಾದಿದ ನೀರಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸ್, ಡಸ್ಟು ಏನಿದೆ, ವೈರಸ್ ಥರದ್ದೆಲ್ಲ ಸತ್ತೋಗುತ್ತೆ. ಹಾಗಾಗಿ ನೀವು ಪ್ರತಿ ಸರಿ ಅದನ್ನು ಯೂಸ್ ಮಾಡಬೇಕಾದ್ರೂ ಕೂಡ ಕೈಯನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಮತ್ತು ಅದನ್ನು ತೊಳೆದು ಯೂಸ್ ಮಾಡುವಂಥದ್ದು ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ವ್ಯಾಕ್ಯೂಮ್ ಏನಿದೆ ಅಲ್ಲ, ಏರ್ ಟೈಟ್ ಥರ ಇರುತ್ತೆ. ಅದನ್ನು ತೆಗೆಯುವಾಗ ನೀವು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ, ಇಲ್ಲಾಂದರೆ ನೋವಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಏರ್ ಟೈಟಾಗಿ ಕೂತ್ಕೊಂಡ್ರೆ ಅದು ಕರೆಕ್ಟಾಗಿ ಕೂತ್ಕೊಂಡಿದೆ ಅಂತ ಅರ್ಥ. ಇದರದ್ದು ನನಗೆ ಇಷ್ಟು ಯೂಸಸ್ ಹೇಳಿದ್ದೇನೆ. ಮತ್ತು ಇನ್ನೂ ಕೂಡ ಹೇಳಬೇಕು ಅಂದರೆ ಕೆಲವೊಬ್ಬರಿಗೆ ಯಾರಿಗೆ ರಬ್ಬರ್ ಸಿಲಿಕಾನ್ ಮೆಟೀರಿಯಲ್ ಆಗ್ತಾ ಇರೋದಿಲ್ಲ ಅವರಿಗೆ ಕಿರಿಕಿರಿ ಉಂಟಾಗ್ಬೋದು, ನೋವು ಈ ಥರದ್ದೆಲ್ಲ ಆಗ್ಬೋದು, ಅವರು ಯೂಸ್ ಮಾಡದೇ ಇರ್ಬೋದು. ಮತ್ತು ಸೈಜಸ್ಸಲ್ಲಿ ಯಾವ ಸೈಜ್ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಗೊತ್ತಾಗದೇ ಇರ್ಬೋದು. ಹಾಗಾಗಿ ನಾನು ಮೀಡಿಯಮ್ಮೇ ಸಜೆಸ್ಟ್ ಮಾಡ್ತೇನೆ. ಇನ್ನು ಸೈಜ್ ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ನಿಮ್ಗೆ ಯಾವ ಸೈಜ್ ಅಂತ ಬೇಗ ಗೊತ್ತಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕ್ಲೀನಿಂಗ್ ಮಾಡುವಂಥದ್ದು. ಮುಟ್ಟಿನ ಕಪ್ಪನ್ನು, ಮೆನ್ಸ್ಟ್ರುವಲ್ ಕಪ್ ಏನಿದೆ ಅಲ್ಲ ಅದನ್ನು ತುಂಬ ಬಿಸಿ ಕುದಿಯುವ ನೀರಲ್ಲಿ ಕ್ಲೀನ್ ಮಾಡಬೇಕು. ಪ್ರತಿ ಸರಿ ಯೂಸ್ ಮಾಡಬೇಕಾದ್ರೂ ಕೂಡ ಬಿಸಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡಬೇಕು. ಮತ್ತು ಅದನ್ನು ನಾವು ಬಾಕ್ಸ್ ಟೈಪ್ ಕೊಟ್ಟಿರ್ತಾರೆ, ಈ ಥರ ಚೀಲ ಥರ ಕೊಟ್ಟಿರ್ತಾರೆ. ಇದು ಬಾಕ್ಸ್ ಅದರಲ್ಲೇ ಬಂದಿರುವಂಥದ್ದು. ಈ ಥರ ಚೀಲವನ್ನು ಕೊಟ್ಟಿದ್ದಾರೆ. ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಇಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇದೇ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ತೊಳೆದು ಒರೆಸಿ ಈ ಬಟ್ಟೆಯಲ್ಲಿ ಹಾಕಿಡಬೇಕು. ಮತ್ತು ಪ್ರತಿ ಸರಿ ಯೂಸ್ ಮಾಡಬೇಕಾದ್ರೂ ಕೂಡ ಬಿಸಿ ನೀರಲ್ಲಿ, ತುಂಬ ಕುದಿಯುವಂಥ ನೀರಲ್ಲಿ ಕ್ಲೀನ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮಗೆ ತುರಿಕೆ ಈ ಥರದ್ದೆಲ್ಲ ಆಗೋದಿಲ್ಲ, ನೋವಾಗೋದಿಲ್ಲ ಅಂತ ಹೇಳ್ತೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಯಾರಿಗೆ ಇಷ್ಟ ಆಗಿತ್ತು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋನ ನೋಡಬೇಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್, ಮತ್ತು ವ್ಯೂಸ್ ಕೂಡ ಇಂಪಾರ್ಟೆಂಟ್. ನೀವು ಎಷ್ಟು ಚೆನ್ನಾಗಿ ನಿಮ್ಮ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೊಂದು ಈ ಥರ ಇದು ತೊಟ್ಟೆ ಕೊಟ್ಟಿದ್ದಾರೆ ನೋಡಿ, ಒಂದು ಯಾವುದು ಬಟ್ಟೆದು ಚೀಲ ಕೊಟ್ಟಿದ್ದಾರೆ. ಈ ಥರ ಚೀಲದೊಳಗೆ ನೀವು ಯಾವಾಗ ಯೂಸ್ ಮಾಡಿದಾಗಲೂ ಕೂಡ ಈ ಟೈಪ್ ಹಾಕಬೇಕು. ಹಾಕಿ ಹೀಗೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು
ಈ ಥರನೇ ಇಡಬೇಕಾಗುತ್ತೆ ನೋಡಿ. ಇದೇ ಥರ ಕೊಟ್ಟಿರ್ತಾರೆ ಫಸ್ಟಿಂದನೂ, ಈ ಥರನೇ ಇಡಬೇಕು. ಈ ಥರ ಮುಚ್ಚಿಡೋಕ್ಕೆ ಒಂದು ಇದು ಪ್ಯಾಡ್ ಫ್ರೀ ಪೀರಿಯಡ್ಸ್ ಮೆನ್ಸ್ಟ್ರುವಲ್ ಕಪ್ ಅಂತ ಕೊಟ್ಟಿದ್ದಾರೆ. ಬೇರೆ ಬ್ರ್ಯಾಂಡಿದ್ದು ಕೂಡ ತೊಗೊಳ್ಬೋದು. ಇದು ನಾನು ಚೂಸ್ ಮಾಡಿರೋಂಥ ಬ್ರ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್.